ಸೂರ್ಯನು ಒಂದು ಭವ್ಯವಾದ ಮಾವಿನ ಮರದ ಮೇಲೆ ಪ್ರಕಾಶಿಸುತ್ತಿದ್ದನು. ಹತ್ತಿರದಲ್ಲಿ 3 ಸ್ನೇಹಿತರು ವಾಸಿಸುತ್ತಿದ್ದರು. ಊನಾ, ಜ್ಞಾನಿಗೂಬೆ, ಸ್ಪೀಡಿ, ಯಾವಾಗಲೂ ಕೆಲಸ ಮಾಡುವ ಅಳಿಲು, ಮತ್ತು ಶೆಲ್ಲಿ, ನಿಧಾನದ ಬಸವನಹುಳು. ಬೇಸಿಗೆ ಬಂದಿತು. ಹಣ್ಣಾದ ಮಾವಿನಕಾಯಿಗಳನ್ನು ತಂದಿತು. ಸ್ಪೀಡಿಗೆ ಮಾವಿನ ಹಣ್ಣುಗಳೆಂದರೆ ಪ್ರೀತಿ, ಮತ್ತು ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. ಜಿಪ್, ಝೂಮ್, ಅವನು ದಿನವಿಡೀ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದನು. ಅವನು ಅವುಗಳನ್ನು ತನ್ನ ವಿಶೇಷವಾದ ಟೊಳ್ಳು ದಿಮ್ಮಿಯಲ್ಲಿ ರಾಶಿ ಹಾಕಿದನು. ಶೆಲ್ಲಿ ಕೆಳಗಿನ ತಂಪಾದ ನರಳಿನಿಂದ ನೋಡುತ್ತಿದ್ದಳು. ಹಲೋ ಸ್ಪೀಡಿ, ನಾನು ಒಂದನ್ನು ತೆಗೆದುಕೊಳ್ಳಬಹುದೇ ಎಂದು ಶೆಲ್ಲಿ ನಿಧಾನವಾಗಿ ಕೇಳಿದಳು. ಸ್ಪೀಡಿ ತನ್ನ ಸಂಪತ್ತನ್ನು ಎಣಿಸುವುದನ್ನು ನಿಲ್ಲಿಸಿದನು. ಸಾಧ್ಯವಿಲ್ಲ ಶೆಲ್ಲಿ ಎಂದು ಸ್ಪೀಡಿ ಜೋರಾಗಿ ಚಿಲಿಪಿಲಿಗುಟ್ಟಿದನು. ನಾನು ಎಂದು ಸ್ಪೀಡಿ ಜೋರಾಗಿ ಚಿಲಿಪಿಲಿಗುಟ್ಟಿದನು. ನಾನು ಇವುಗಳನ್ನು ನಾನೇ ಸಂಗ್ರಹಿಸಿದ್ದೇನೆ. ನೀನು ಸ್ವಲ್ಪವೂ ಸಹಾಯ ಮಾಡಲಿಲ್ಲ. ಶೆಲ್ಲಿ ವಿವರಿಸಲು ಪ್ರಯತ್ನಿಸಿದಳು. ಆದರೆ ನಾನು ಏರಲು ತುಂಬ ಚಿಕ್ಕವಳು ಮತ್ತು ನಿಧಾನಗತಿಯವಳು. ಸ್ಪೀಡಿ ಸುಮ್ಮನೆ ಭುಜಗಳನ್ನು ಕುಗ್ಗಿಸಿ ತನ್ನ ರಾಶಿಯ ಬಳಿಗೆ ಹಿಂತಿರುಗಿದನು. ಶೆಲ್ಲಿ ದುಃಖದಿಂದ ಮರದ ಬೇರುಗಳ ಬಳಿ ಸಾಗಿಹೋದಳು. ಊನಾ, ಜ್ಞಾನಿಗೂಬೆ ಎಲ್ಲವೂ ನಡೆಯುವುದನ್ನು ನೋಡಿತು. ಹೂ ಊನಾ ಶೆಲ್ಲಿಗೆ ಸೌಮ್ಯವಾಗಿ ಕರೆದಳು. ನಿನ್ನ ತೊಂದರೆ ಏನು, ಚಿಕ್ಕವಳೇ? ಶೆಲ್ಲಿ ಮಾವಿನಕಾಯಿಗಳ ಸಂಪೂರ್ಣ ಕಥೆಯನ್ನು ಊನಾಗೆ ಹೇಳಿದಳು. ಊನಾ ನಿಧಾನವಾಗಿ ಕಣ್ಣು ಮಿಟುಕಿಸಿತು. ನ್ಯಾಯದ ಪ್ರಶ್ನೆ ಎಂದು ಅವಳು ಪಿಸುಗುಟ್ಟಿದಳು. ಊನಾ ನಿಧಾನವಾಗಿ ಹಾರಿ ಸ್ಪೀಡಿಯ ದಿಮ್ಮಿಯ ಬಳಿ ಇಳಿಯಿತು. ಸ್ಪೀಡಿ ಊನ ಹೇಳಿತು, ಮಾವಿನ ಹಣ್ಣುಗಳು ಕೇವಲ ನಿನ್ನ ಶ್ರಮದಿಂದ ಬಂದಿದ್ದಲ್ಲ, ಅವು ಮರದಿಂದ ಬಂದ ಉಡುಗೊರೆ. ಅದರ ನೆರಳಿನಲ್ಲಿ ವಾಸಿಸುವ ಎಲ್ಲರಿಗೂ ಉದ್ದೇಶಿಸುವ ಉಡುಗೊರೆ. ನೀತಿ ಯಾವುದು, ವಾಟ್ ಈಸ್ ಜಸ್ಟಿಸ್ ಎಂದರೆ ಪ್ರಯತ್ನವು ಅಸಮಾನವಾಗಿದ್ದರೂ ಸಹ ಅಗತ್ಯವಿರುವುದನ್ನು ಹಂಚಿಕೊಳ್ಳುವುದು. ಊನಾ ಸಲಹೆ ನೀಡಿತು, ಶೆಲ್ಲಿ, ಬದಲಿಗೆ ನೀನು ದೊಡ್ಡ ಬೇರುಗಳಿಗೆ ನೀರುಣಿಸಲು ಸಹಾಯ ಮಾಡಬಹುದೇ? ಶೆಲ್ಲಿ ಸಂತೋಷದಿಂದ ಒಪ್ಪಿಕೊಂಡಳು. ನಾನು ದಿನವಿಡೀ ನೀರಿನ ಹನಿಗಳನ್ನು ಸಾಗಿಸಬಲ್ಲೆ. ಸ್ಪೀಡಿ ತನ್ನ ದೊಡ್ಡ ರಾಶಿಯನ್ನ ನೋಡಿದನು. ನಂತರ ಶೆಲ್ಲಿಯನ್ನ ನೋಡಿದನು. ಸ್ಪೀಡಿ ನಕ್ಕನು. ನೀನ್ ಹೇಳುವುದು ಸರಿ ಊನಾ, ಬನ್ನಿ ಈ ಸಿಹಿ ಹಣ್ಣನ್ನ ಹಂಚಿಕೊಳ್ಳೋಣ. ಸ್ಪೀಡಿ ಮತ್ತು ಶೆಲ್ಲಿ ಒಂದು ರಸಭರಿತ ರುಚಿಕರವಾದ ಮಾವಿನ ಹಣ್ಣಿನ ಔತಣವನ್ನು ಹಂಚಿಕೊಂಡರು. ಊನಾ ಮೇಲಿಂದ ನೋಡಿತು. ಆ ದಿನ ಎಲ್ಲರೂ ನ್ಯಾಯದ ನಿಜವಾದ ಅರ್ಥವನ್ನು ಕಲಿತರು.